स्वागत है आपका बी न्यूज नेशन में। मैं हूं आबिद हुसैन शेख। गैर सरकारी बीएड कॉलेजेस से भेदभाव। रानी चन्नम्मा यूनिवर्सिटी बेलगाम के व्याप्ति में आने वाले बीजापुर, बागलकोट और बेलगाम जिले के गैर सरकारी बीएड कॉलेजेस के प्रशासनिक अधिकारी और तमाम प्रिंसिपल्स के नेतृत्व में बीजापुर में आयोजित एक प्रेस मीट में पत्रकारों से बात करते हुए कॉलेज के प्रशासन ने कहा कि बीएड 4th सेमेस्टर परीक्षा के केंद्रों को बिना बताए दूसरे सरकारी केंद्रों से जोड़ दिया है, जहां जानबूझकर यूनिवर्सिटी के चांसलर और वाइस चांसलर गैर सरकारी बीएड कॉलेजेस के साथ भेदभाव कर रहे हैं। इन कॉलेजेस में बड़ी संख्या में गांव की लड़कियां पढ़ती हैं। इन तमाम विद्यार्थियों को बहुत असुविधा होगी, इसलिए जल्द से जल्द इस समस्या को दूर करने की मांग की तमाम कॉलेजेस के प्रशासन अधिकारी और प्रिंसिपालों ने। इस मौके पर बीजेपी जिला अध्यक्ष चंद्रशेखर कवटगी मठ, बलराम नायक, एमआई मुशरीफ रहे मौजूद। ಶ್ರೀಮಾನ್ ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯದ 4ನೇ ತಿಂಗಳಾಯಿತು ಅವರು ವಿ ಸಿ ಆಗಿ ರಾಮಚಂದ್ರ ಗೌಡರು ಅವರು ತಕ್ಷಣದಿಂದ ಮ್ಯಾನೇಜ್ಮೆಂಟ್ಗಾಗಲಿ ಅಥವಾ ನಮ್ಮ ಪ್ರಿನ್ಸಿಪಾಲ್ರಿಗಾಗಲಿ ಕರೆದು ಮಾಡಿ ನೋಟಿಸ್ ಕೊಟ್ಟು ಏನೂ ಮಾಡಲಿಲ್ಲ. ತತ್ಕ್ಷಣದಿಂದ ಎಮರ್ಜೆನ್ಸಿ ಅಂತಾರಲ್ಲ ಆ ಟೈಪ್ ಈ ನಮ್ಮ ಏನೂ ಕೇಳಲಾರ್ದ 17, 20, 30 ವರ್ಷದಿಂದ ಒಳ್ಳೆ CCT ಕ್ಯಾಮ್ರಾ, ಒಳ್ಳೆ ಬಿಲ್ಡಿಂಗು ನಡೆಸಿದ್ದಂಥ ಕಾಲೇಜ್ಗಳನ್ನು ಏಕಾಏಕಿಯಾಗಿ ಬೇರೆ ಬೇರೆ ಕಾಲೇಜ್ಗಳಿಗೆ ಸೆಂಟ್ರನ್ನು ಚೇಂಜ್ ಮಾಡಿಬಿಟ್ರು. ಸೆಂಟ್ರ್ ಚೇಂಜ್ ಮಾಡೋದು ಅಷ್ಟೇ ಅಲ್ಲದೆ ವಿದ್ಯಾರ್ಥಿಗಳಿಗೆ ಗುಪ್ತವಾಗಿ ಹಾಲ್ ಟಿಕೆಟನ್ನು ಇಟ್ಟರು, ಮತ್ತೊಂದಿಟ್ಟರು, ಯಾವುದೂ ಇನ್ಫಾರ್ಮೇಷನ್ ಸರಿಯಾಗಿ ಕೊಡೋಂಗಿಲ್ಲ. ಅದನ್ನು ಏನು ಮಾಡ್ತಾ ಇದ್ದಾರೆ ಅಂದರೆ ಬಹುಶಃ ಇವರ ಮನೋವೃತ್ತಿ, ಇವರ ವಿಚಾರ ನೋಡಿದರೆ ಬೆಂಗಳೂರು ವಿಶ್ವವಿದ್ಯಾಲಯದಲ್ಲಿ ಇದ್ದಾಗ ಸುಮಾರು 22 ಕಾಲೇಜ್ಗಳನ್ನು ಬಂದ್ ಮಾಡಿದಂಥ ವ್ಯಕ್ತಿ ಇವರು. ಉತ್ತರ ಕರ್ನಾಟಕಕ್ಕೆ ಬಂದು, ಮೈಸೂರಿನಿಂದ ಉತ್ತರ ಕರ್ನಾಟಕ ಬಂದು ಈ ಉತ್ತರ ಕರ್ನಾಟಕದ ಕಿಚ್ಚನ್ನು ಹಚ್ಚಿ ಇಲ್ಲಿ ಉತ್ತರ ಕರ್ನಾಟಕದಲ್ಲಿ ಬಂದ್ ಮಾಡುವಂಥ ಪ್ರವೃತ್ತಿಯನ್ನು ಸ್ಪಷ್ಟವಾಗಿ ಹೊಂದಿದ್ದಾರೆ ಅಂತೇಳಿ ಈ ಸಮಯದಲ್ಲಿ ವಿದ್ಯಾರ್ಥಿ ವತಿಯಿಂದ, ಸಂಸ್ಥೆ ವತಿಯಿಂದ ಅವನ ಖಂಡನೆ ಮಾಡ್ತಾ ಇದ್ದಾನೆ. ದಯಮಾಡಿ ಮಾಧ್ಯಮಿಕ ಮಿತ್ರರೇ, ಈವಾಗಲೇ ನಮ್ಮ ಫ್ಲಡ್ಗಳು ಬಂದಿದ್ದಾವೆ, ಮುಳುಗಡೆ ಆಗಿದೆ, ಸಾಕಷ್ಟು ತೊಂದರೆ ಆಗಿದೆ. ಉದಾಹರಣೆ ಅರ್ಥವಾಗಿ ಒಂದು 100 ಕಿಲೋಮೀಟ್ರ್, 50 ಕಿಲೋಮೀಟ್ರ್, 60 ಕಿಲೋಮೀಟ್ರ್ ಮೇಲೆ ಇರುವಂಥ ಕಾಲೇಜ್ಗಳನ್ನು ಒಂದೊಂದು ಕಾಲೇಜಿಗೆ ಜೋಡಣೆ ಮಾಡಿದ್ದಾರೆ. ವಿದ್ಯಾರ್ಥಿಗಳು 3 ರಿಂದ 4 ತಾಸು ಬರೀ ತಿರುಗಾಡೋದಾತಂದರೆ ಓದೋದು ಯಾವಾಗ, ಅವ್ರ ಸ್ಟಡಿ ಯಾವಾಗ? ಆರ್ಥಿಕವಾಗಿ ಒಬ್ಬ ವಿದ್ಯಾರ್ಥಿಗೆ ಪರ್ ಹೆಡ್ 500, 400, 300 ರೂಪಾಯಿ ಅವ್ರಿಗೆ ಚಾರ್ಜ್ ಆಗುತ್ತೆ ಡೈಲಿ. ಅದು ತುಂಬಕ್ಕೆ ಅವ್ರಿಗೆ ಸಾಧ್ಯ ಆಗೋದಿಲ್ಲ. ಈ ಹುನ್ನಾರ ಮಾಡೋದರಿಂದ ದಿವಸಕ್ಕೊಂದು ಕಾಯ್ದೆಯನ್ನು ಹೊಂಡಿಸ್ತಾರೆ. ಒಂದು ದಿವಸ ಹಾಲ್ ಟಿಕೆಟ್ ಕೊಡ್ತಾರೆ, ನೆಕ್ಸ್ಟ್ ಡೇ ಇಲ್ಲ ಅಂತಂದರೆ, 3ನೇ ದಿವಸಿಗೆ ಏನೈತಿ, ನೀವು ಆ ಸೆಂಟ್ರಿಗೆ ಹೋಗ್ರಿ, ಈ ಸೆಂಟ್ರಿಗೆ ಹೋಗ್ರಿ. ಕೇವಲ ದೊಡ್ಡ ದೊಡ್ಡ ಸಂಸ್ಥೆಗಳ ಸೆಂಟ್ರನ್ನ ಅವರು ಕೊಟ್ಟಿದ್ದಾರೆ. ಸಣ್ಣ ಪುಟ್ಟ ಸಂಸ್ಥೆಗಳು ಇವತ್ತು ಮುಸ್ಲಿಮ್ ಇರ್ಬೋದು, ಹರಿಜನ್ ಇರ್ಬೋದು, ಲಿಂಗಾಯತರು ಇರ್ಬೋದು, ಆ ಸಂಸ್ಥೆಗಳನ್ನು ಮುಚ್ಚುವಂಥ ಹುನ್ನಾರ ಇದು ನಡೆದಿದೆ. ಅವರು ಸಿಂಡಿಕೇಟ್ ಆಗಲಿ, ಸೆನೆಟ್ ಆಗಲಿ ಯಾವ ಸದಸ್ಯರನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ಳೋದು ಏನು ಮಾಡಲಾರ್ದು ಅದನ್ನು ಇದು ಮಾಡಿಬಿಟ್ಟಿದ್ದಾರೆ. ಇವತ್ತೇನಾಗತ್ತೆ ಈ ಪರಿಸ್ಥಿತಿಯಲ್ಲಿ ನೋಡಲಾಗಿ ಮಾನ್ಯ ಘನ ಸರ್ಕಾರದವ್ರನ್ನ ಎದುರಿಗೆ ತರಲಾರ್ದು ನಾನು ಅದನ್ನು ಮಾಡೀನಿ, ಇದನ್ನು ಮಾಡೀನಿ ಅಂಥೇಳಿ ಈ ಸಂಸ್ಥೆ ಇದ್ದರೆ ಮಾತ್ರ ಕಾಲೇಜ್ಗಳು, ಕಾಲೇಜ್ ಇದ್ದರೆ ಮಾತ್ರ ಯೂನಿವರ್ಸಿಟಿ ಇದ್ದರೆ ಮಾತ್ರ VC ಪೋಸ್ಟ್. ಅದು ಇರಲಿಲ್ಲ ಅಂದ್ರೆ ಅವರು VCನೂ ಆಗಂಗಿಲ್ಲ, ನಮ್ಮ ಕಾಲೇಜ್ನೂ ನಡೆಯಂಗಿಲ್ಲ. ದಯಮಾಡಿ ಇದನ್ನು ತಮ್ಮ ಮುಖಾಂತರ ನಾವು ಏನಂದರೂ ಕೂಡ ನಿಮ್ಮನ್ನು ನಾವು ರಿಕ್ವೆಸ್ಟ್ ಮಾಡ್ಕೋತೀವಿ. ಈ ಒಂದು ಸಂದಿಗ್ಧ ಪರಿಸ್ಥಿತಿಯಲ್ಲಿ ಪರೀಕ್ಷೆಯನ್ನು ಮುಂದೂಡಬೇಕು. ಇಲ್ಲ ನ್ಯಾಯವಾದ ಬೆಲೆಯನ್ನು ಕೊಟ್ಟು ನಮಗೇನೈತಿ ಪರೀಕ್ಷೆ ಮುಂದೂಡಲೇಬೇಕು. ಮುಂದೂಡಂಗಿಲ್ಲ ಅಂದರೆ ಯಥಾಸ್ಥಿತಿಯಲ್ಲಿ ಹೆಂಗೆ 10-17 ವರ್ಷದಿಂದ ನಾವು ನಡೆಸ್ಕೊಂಡು ಬಂದೆವು ಆ ಸೆಂಟ್ರನ್ನ ಅಲ್ಲೇ ಇಟ್ಕೊಂಡು ಒರಿಜಿನಲ್ ಸೆಂಟ್ರದಲ್ಲಿ ಎಕ್ಸಾಮ್ ನಡೆಯುವಂಥ ವ್ಯವಸ್ಥೆಯನ್ನು ಮಾಡಬೇಕು. ಮತ್ತು ಯೂನಿವರ್ಸಿಟಿಯಿಂದ ಎಷ್ಟು ಬೇಕಾದರೂ ಅವ್ರು ಮೈಸೂರದಿಂದ ತರಲಿ, ಎಲ್ಲಿಂದ ತರಲಿ, ಸ್ಕ್ವಾಡ್ ತಂದು ನಮ್ಮ ಮೇಲೆ ಹೇರಿ, ಸ್ಕ್ವಾಡ್ ಸರಿಯಾಗಿ ನಡೆದಿದ್ದರೆ ಸರಿಯಾಗಿ ನಡೆಸ್ರಿ, ನೀವು ಜವಾಬ್ದಾರಿ ಹೊರಿ, ನಾವು ಬೇಡ ಅನ್ನಂಗಿಲ್ಲ. ಇಲ್ಲಾಂದ್ರೆ ಈ ತ್ರಾಸು ಕೊಡೋದಕ್ಕಿಂತ ಯೂನಿವರ್ಸಿಟಿಯವ್ರಿಗೆ ಒಂದು ಚಾಲೆಂಜ್ ಕೊಡ್ತೀನಿ, ಇದನ್ನು ಮಾಡೋಕ್ಕಾಗೋದಿಲ್ಲ ಅಂತಂದರೆ, ಅಷ್ಟು ಅವರಲ್ಲಿ ಯೋಗ್ಯತೆ ಇತ್ತಂದ್ರೆ, ಮಾನವೀಯತೆ ಇತ್ತಂದ್ರೆ ನಮ್ಮ ಹುಡುಗರು ನಾವು ಕಳಿಸ್ತೀವಿ, ಬೇಕಾದ್ರೆ ವಿಶ್ವವಿದ್ಯಾಲಯದಾಗ ಎಕ್ಸಾಮ್ ನಡೆಸಲಿ, ಬೇರೆ ವಿಚಾರ ನಾನು ಹೇಳೋದಿಲ್ಲ ಮಿತ್ರರೇ. ಮತ್ತು ಅವರು ಮಾಡೋದ್ರಿಂದ ಆರ್ಥಿಕ ಹೊರೆ ನಮಗೂ ತೊಂದರೆ ಆಗತ್ತೆ, ವಿದ್ಯಾರ್ಥಿಗಳಿಗೆ ತೊಂದರೆ ಆಗತ್ತೆ. ಎಕ್ಸಾಮಿನೇಷನ್ ಇವ್ಯಾಲ್ಯೂಯೇಷನ್ ಅವ್ರು ಏನು ಮಾಡ್ತಾರೆ, ತ್ಯಾಗರಾಜ್ ಅಂತೇಳಿ ರಿಜಿಸ್ಟ್ರಾರ್ ಒಂದೊಂದು ದಿವ್ಸಿಗೆ ಒಂದೊಂದು ಕಾಯ್ದೆ ಚೇಂಜ್ ಮಾಡ್ತಾರೆ. ಒಮ್ಮೆ ನೀವು ನಡೆಸ್ರಿ ಅಂತಾರೆ, ಒಮ್ಮೆ ಬಿಡಂತಾರೆ. ದಯಮಾಡಿ ಅವ್ರು ಕೊಡು ಚಿತ್ರಹಿಂಸೆ ವಿದ್ಯಾರ್ಥಿಗಳಿಗೆ ಭಾಳ ತೊಂದರೆ ಆಗೈತೆ ಅಂತೇಳಿ ತಮ್ಮಲ್ಲಿ ಮನದಟ್ಟಣೆ ಮಾಡ್ತೀವಿ. ನಾವು ಇವಾಗಲೇ
ಸರ್ಕಾರದ ಗಮನಕ್ಕೆ ತರ್ತೀವಿ. ಅಲ್ಲಿಂದ ಈಗ ಸದ್ಯ ಎಲ್ಲ ಮುಗಿಸ್ಕೊಂಡ ನಂತರ DCM ಕಾರಜೋಳ ಸಾಹೇಬ್ರಿಗೂ ಕೂಡ ಭೇಟಿ ಆಗ್ತೀವಿ, ಮುಧೋಳಕ್ಕೆ ಹೋಗಿ ಭೇಟಿ ಆಗಿಬಿಡ್ತೀವಿ. ಎಲ್ಲ ರೀತಿಯಿಂದ ಎಜುಕೇಷನ್ ಮಿನಿಸ್ಟರ್ ಅವ್ರಿಗೆ, ಹೈಯರ್ ಎಜುಕೇಷನ್ ಮಿನಿಸ್ಟರ್ ಅವ್ರಿಗೆ ಕೂಡ ನಾವು ಭೇಟಿ ಆಗ್ತೀವಿ. ಈ ಹೋರಾಟ ನಂದಲ್ಲ ನಿಮ್ದಲ್ಲ, ವಿದ್ಯಾರ್ಥಿಗಳ ಹೋರಾಟ ಸಾಮೂಹಿಕ. ನ್ಯಾಚುರಲ್ ಜಸ್ಟಿಸ್ ಇದನ್ನು ಅನ್ಯಾಯ ಮಾಡಿದ ರಾಮಚಂದ್ರ ಗೌಡರು ನಮ್ಮ ಉತ್ತರ ಕರ್ನಾಟಕ ಬಗ್ಗೆ ಅಭಿಮಾನ ಇಲ್ಲ. ನಮ್ಮವ್ರು ಎಷ್ಟೋ PhD ಆದಾರ, ಸೀನಿಯರ್ ಆದಾರ, ದಯಮಾಡಿ ಸರ್ಕಾರದವರು ಇವನ್ನೇ ಬ್ಯಾಗ್ ಕರೆಸ್ಕೊಂಡು ಅಲ್ಲಿ ಎಲ್ಲಾರು ಮೈಸೂರಿಗೆ ಹಾಕ್ರಿ, ನಮ್ಮ ಉತ್ತರ ಕರ್ನಾಟಕ ಇದ್ದವ್ರನ್ನ VC ಮಾಡ್ರಿ ಅಂತೇಳಿ ಮನವಿ ಮಾಡ್ಕೋತೀನಿ. ನಮ್ಮ ಅಭಿವೃದ್ಧಿ ಅಂಥೇಳಿ ತಮ್ಮಲ್ಲಿ ವಿನಂತಿ ಮಾಡ್ಕೊಂಡು ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಇದು 27 ಅದ ರೀ ಸರ್, 27 ಬಾಗಲಕೋಟೆ ಅಂದ್ರೆ ಯಾವಾಗ ಮಾಡ್ಯಾರ ಅಂದ್ರೆ 17ನೇ ತಾರೀಕು 16ನೇ ತಾರೀಕು ಇಷ್ಟು ಇಮಿಡಿಯೇಟ್ ಮಾಡ್ಯಾರ. ನಾವು ಇವತ್ತು ಅಪೀಲ್ ಮಾಡಿಕೊಂಡು ಕೋರ್ಟಿಗೆ ಹೋಗ್ಬಾದ್ರು ಟೈಮ್ ಇಲ್ಲ, ಎಲ್ಲ ಸೂಟಿ ಬಂದುಬಿಟ್ಟವು. ಉದ್ದೇಶಪೂರ್ವಕ ಮಾಡ್ಯಾರ ಇದನ್ನು, ಯಾರೋ ಒಂದು ಕೇಳ್ಕೊಂಡು ಲೀಗಲ್ ಒಪಿನಿಯನ್ ತೊಗೊಂಡು ಏನೇನೋ ಒಂದು ಮಾಡಿ ಒಂದು ಹೊಲಸು ಹಿಡಿಸೋದು. ನಾವು 20 ವರ್ಷ ನಡೆಸಿದವ್ರಿಗೆ ಎಷ್ಟು ನೋವಾಗತ್ತೆ. ರೀಸನೇ ಇಲ್ಲ ರೀ, ನಮಗೆ ನೋಟಿಸು ಕೊಟ್ಟಿಲ್ಲ, ರೀಸನ್ ಇಲ್ಲ, ನಿಮ್ಗೆ ಕ್ಯಾನ್ಸಲ್ ಮಾಡಿ ಒಂದಿಲ್ಲ. ದಡಕ್ಕನ BLDಗೆ ಹೋಗ್ರಿ, ಬಸವೇಶ್ವರಕ್ಕೆ ಹೋಗ್ರಿ, ಸೈನ್ಸ್ ಕಾಲೇಜ್, ಬೇರೆ ಬೇರೆ ಸೆಂಟ್ರ್ ತೋರ್ಸ್ಯಾರ. ರೀಸನ್ ಏನೂ ಇಲ್ಲ ಸರ್, ಏನೂ ರೀಸನ್ ಇಲ್ಲ, ವಿದೌಟ್ ರೀಸನ್ ಅವು ಮಾಡಿದ ಫೈನಲ್. ನಾವು ಕೇಳಕ್ಕೆ ಹೋಗಿದ್ದೀವಿ ಮೊನ್ನೆ, ಸರ್ ಹಿಂಗೆ ಮತ್ತು ಸಣ್ಣ ಸಣ್ಣ ಸಂಸ್ಥೆ ಅದ, ಅದು SC ST, ನಾನು ಏಕೈಕ ಸಂಸ್ಥೆ ಅದು ನಡೆಸಾಗ SC ST ಮೈನಾರಿಟಿ ನೀ ಯಾಕೆ ತೆಗಿಯೋಕೆ ಹೋಗ್ತೀರಿ, ದಯಮಾಡಿ ಇದನ್ನು ತೆಗಿಬೇಡ್ರಿ ಅಂದ್ರೆ ಯಾವ ಲೆವೆಲಕ್ಕೆ ನಮ್ಗೆ ತುಳಿಯೋಕೆ ಪ್ರಯತ್ನ ಮಾಡಾಕತ್ತಾರೆ ಇವರು. SC ST ಅಂದ ತಕ್ಷಣವೇ ಗೌಡ್ರು ಇದ್ದರು, ನಮ್ಮ ಇವರು ಪಾಟೀಲ್ರು, ಅದನ್ನು ಹೇಳಬೇಡ್ರಿ ಅಂತ. ಏನು ಮಾಡ್ತೀರಂದರೆ ನಾವು ಕಂಡಾಪಟ್ಟಿ ಇಂಪ್ರೂವ್ ಅಂತ, ಬರೀ ಪರೀಕ್ಷೆ ಇಂಪ್ರೂವ್ ಮಾಡಿದರೆ ಇಂಪ್ರೂವ್ ಅಲ್ಲದು. 7-8 ದಿವಸ ಇಲ್ಲ ಈ ರೀತಿ ಆ್ಯಕ್ಟ್ ಮಾಡಿ ಈ ರೀತಿ ನೋಟಿಸ್ ಕೊಡ್ಲಾರ್ದು ಮಾಡ್ಯಾರಂದ್ರೆ ಅನ್ಯಾಯ ಆಗಿತ್ತಂತ ಪುನಃ ನಾ ಖಂಡಿಸ್ತೀನಿ ಎಲ್ಲರ ವತಿಯಿಂದ. ಇನ್ನು ಅವ್ರವ್ರ ವೈಯಕ್ತಿಕ ಇತ್ತು ರೀ, 48 ಸೆಂಟರ್ ಇದ್ದು, 2-3 ಕ್ಲಸ್ಟರ್ ಅಲ್ಲ, ಜಿಲ್ಲಾಕ್ಕೆ 2 ಬಿಜಾಪುರ. ಅಲ್ಲಿಂದ 4 ವಾರದಿಂದ ಇಲ್ಲೇ ಬರ್ಬೇಕು. ಇಲ್ಕಲ್ದವ್ರು ಬಾಗಲಕೋಟೆ ಬರೋದು ನೋಡ್ರಿ, 100 ಕಿಲೋಮೀಟರ್ ಡಿಫ್ರೆನ್ಸ್. ಸ್ಟೂಡೆಂಟ್ ಏನು ಓದಬೇಕು ಏನಿಲ್ಲ, 8 ದಿವ್ಸ ಹೆಂಗೆ ಮಾಡೋಕೆ ಹೇಳಿ ಸರ್. ಆರ್ಥಿಕ ಪರಿಸ್ಥಿತಿ ಮೊದಲೇ ಮುಗ್ಗಟ್ಟೈತಿ, ಮೊದಲೇ ನಾವು ಸಹಾಯಕ್ಕೆ ಹತ್ತೀವಿ, ರೊಕ್ಕ ಇಲ್ಲ ಅಂತೇಳಿ ಪಾಪ ಏನು ಮಾಡೋಕೆ ಅವ್ರು ವಿದ್ಯಾರ್ಥಿಗಳು ಓದುವುದು ಯಾವ್ದು. ಆದೇಶ ಕಂಟಿನ್ಯೂ ಆಗುತ್ತೆ ಅಂದರೂ ನಾವು ಹೆಂಗೆ ಮಾಡಿವಲ್ಲ, ವಿಶ್ವವಿದ್ಯಾಲಯಕ್ಕೆ ಮುತ್ತಿಗೆನೂ ಹಾಕ್ತೀವಿ. ಎರಡನೇದಾಗಿ ರಾಮಚಂದ್ರ ಗೌಡರನ್ನ ಇಲ್ಲಿಂದ ತೆಗಿಬೇಕು ಗೌರ್ಮೆಂಟ್ದವರು. ಮಾನ್ಯ ಘನ ಸರ್ಕಾರ ಶ್ರೀಮಾನ್ ಯಡಿಯೂರಪ್ಪನವರಿಗೆ ಮನವಿ ಮಾಡ್ಕೋತೀವಿ, ದಯಮಾಡಿ ಇಂಥವ್ರನ್ನ ಹಾಕಬೇಡ್ರಿ. ಉತ್ತರ ಕರ್ನಾಟಕ ಹಾಳು ಮಾಡೋಕೆ ಬಂದಾರೆ, ಇವು ಬೇಕಾದ್ರೆ ಮೈಸೂರವ್ರು ಒಯ್ಯಿರಿ, ಇಲ್ಲ ಬಿಹಾರಕ್ಕಾರ ಹಾಕ್ರಿ, ನಮಗಂತೂ ಬೇಡ. ಬಿಹಾರಕ್ಕೆ ಹಾಕ್ರಿ ಒಳ್ಳೆಯವ ಇದ್ರೆ. ಮತ್ತು ಮೋಸ್ಟ್ ಕರೆಕ್ಟಿವ್, ನಾನು 70 ವರ್ಷದಾಗ ನಾನು ನೋಡೀನಿ, 5 ಕೋಟಿ ಕೊಟ್ಟು ಬಂದೀನಿ ನಾ ಅಂತಂದ್ರೆ ನಮಗೆ ಒಬ್ಬ ಜವಾಬ್ದಾರಿ ಮನುಷ್ಯ. ನಾನು ನೋಡೋಕೆ ಸಣ್ಣವ್ ಕಾಣ್ತೀನಿ ರೀ, 71 ವರ್ಷ ನಡೆದವ, MA LLB ಹುಡುಗ. ನಾನು ಇಷ್ಟೆಲ್ಲ ಮಾತಾಡಿದ್ರೆ ನನಗೆ ಹೇಳಿದೆ 5 ಕೋಟಿ ಬಂದೀವಿ ರೀ, ಏನು ಹೇಳ್ತೀರಿ ಅಂದ್ರೆ ಏನು ಅರ್ಥ ನೋಡ್ರಿ. ಅಂದ್ರೆ ಎಷ್ಟು ಕೋಟಿ ತಿನ್ನಕ್ಕೆ ಬಂದ ನೀವು? ಸುಮಾರು 35 ಕೋಟಿ ಮ್ಯಾಗ ತಿಂದೆ ಹೋಗ್ತಾರೆ ರಾಮಚಂದ್ರ ಗೌಡರು. ಅದಕ್ಕೆ ನಮ್ಮ ದೇಶ ಉಳಿಸ್ರಿ, ನಮ್ಮ ಉತ್ತರ ಕರ್ನಾಟಕ ಉಳಿಸ್ರಿ, ದಯಮಾಡಿ ಅವ್ರನ್ನ ತೆಗೆದು ಎಲ್ಲಿ ಫಾರೆಸ್ಟ್ದಾಗ ಹಾಕ್ರಿ, ಏನಾರು ಮಾಡಿರಿ, ಏನಾರು ಮಂಗ್ಯ ಹೊಡ್ಕೋತ ಹೋಗಲ್ಲ, ನಮಗೆ ಬೇಡ ಮಾನವ್ರಿ. ಹ್ಞೂ ಸರ್, ಹಾಂ ಹೌದು ಸರ್, ವಿದ್ಯಾರ್ಥಿಗಳು ಬಂದಾರ, ಅದನ್ನು ಮಾಡಿದ್ವಿ. ಶಾರ್ಟ್ ಟರ್ಮ್ದಾಗ ಇದ್ದಾಗ 34 ವರ್ಷ ನಡೆದಂಥ ಸಂಸ್ಥೆಗಳು ಇನ್ನೊಂದು ಬ್ಯಾಡ ಮೆಸೇಜ್ ಹೋಗುತ್ತೆ ನಮಗೆ. ಒಂದೇ ಸೆಂಟ್ರಿಗೆ ಹೋಗ್ಯಾರಂದ್ರೆ ಬಹುಶಃ ಇವ್ರು ಕಾಲೇಜ್ ಬಂದ್ ಮಾಡತ್ತಾನೆ. ಹಿಂಗೆ ಮಾಡೆಲ್ ಮಾಡಿ ಬೆಂಗಳೂರಾಗ ಮೊದಲು ಹಿಂಗೆ ಮಾಡ್ಕೊಂಡು ಬಂದು 22 ಕಾಲೇಜ್ ಬಂದ್ ಮಾಡ್ಯಾರ. ಇದರಿಂದ ಅಭಿವೃದ್ಧಿ ಆಗ್ತೇನೆ ರೀ ಇದು ಕಾಲೇಜಲ್ಲಿ ಸರ್, ಅಭಿವೃದ್ಧಿ ಆಗಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ತಾವು ಇನ್ನೂ ನಮ್ಮ ಸರ್ ಮಾತಾಡ್ತಾರೆ, ದಯಮಾಡಿ ಇದನ್ನು ಭಾಳ ಹಾಕ್ರಿ ಅಂತೇಳಿ ತಮ್ಮಲ್ಲಿ ವಿನಂತಿ ಮಾಡ್ಕೊತೀನಿ ನಾನು. ಎಲ್ಲ ಮಾಧ್ಯಮದವರಿಗೆ ನಾನು MI ಮುಷೀಫ್ ಅಂಜುಮನ್ BEd ಕಾಲೇಜ್ ಚೇರ್ಮನ್ ನಮಸ್ಕಾರ ನನ್ನ ಕಡೆಯಿಂದ ಎಲ್ಲರಿಗೂ ತಿಳಿಸ್ತೇನೆ. ಈ ನನ್ನಕ್ಕಿಂತ ಮೊದಲು ಶ್ರೀಮಾನ್ ಬಲರಾಮ್ ನಾಯಕ್ ಅವರು ಹೇಳಿದ್ದಾರೆ ಎಲ್ಲ ವಿಷಯ. ಆದರೆ ನಮ್ಮದು 17 ವರ್ಷದಿಂದ ಕಾಲೇಜ್ ನಡೆದು ಇವತ್ತಿನವರೆಗೆ ಅಲ್ಲೇ ಕಂಟಿನ್ಯೂ ಆಗಿ ಎಲ್ಲ ಎಕ್ಸಾಮ್ ಸುಸೂತ್ರವಾಗಿ ನಡೆದವು. ನಮ್ಮಲ್ಲಿ 100 ರೂಮ್ ಅದಾವೆ, CC ಕ್ಯಾಮ್ರಾ ಅದ, ಕಂಪೌಂಡ್ ಅದ, 80% ಲೇಡೀಸ್ ಇದ್ದಾರೆ. ನಮ್ಮದು ಮೈನಾರಿಟಿ ಅದ. ಮೈನಾರಿಟಿ ಇದ್ದರೂ ಸಹಿತ 17 ವರ್ಷದಿಂದ ಇವತ್ತಿನವರೆಗೆ ನಾವು ಮೈನಾರಿಟಿಗೆ ಯಾರಿಗೂ ಪ್ರಿನ್ಸಿಪಲ್ ಮಾಡಿಲ್ಲ. ಎಲ್ಲ ಹಿಂದೂ ಮಂದಿಗೆ ಮಾಡಿವು, ಎಲ್ಲ ಹಿಂದೂ ಮಂದಿಗೆ ಆಗದ. 15 ಲಕ್ಷರ ಒಳಗೆ ನಮ್ಮ ಎಲ್ಲ ಮುಸ್ಲಿಮ್ ಇದ್ದರೂ ಸಹಿತ ಅವ್ರಿಗೆ ಮಾಡಿವು. ನಾವು ಮೊದಲು ಸ್ಟಾರ್ಟಿಂಗ್ ಅಜಾದ್ ಸ್ವಾಮಿ ಅವ್ರಿಗೆ ಮಾಡಿದ್ದು, ಅದರ ನಂತರ ಪಾಟೀಲ್ ಅವ್ರಿಗೆ ಮಾಡಿದ್ರು, ಅದರ ನಂತರ ಗುರುಗಳು ಮೇಡಮ್ ಮಾಡಿದ್ರು, ಅದರ ನಂತರ ಈಗ ಶ್ರೀಮತಿ
ಶಾರದಾ ಮನೆಯೋಗಿ ಮಾಡೀವಿ. ನಮ್ಮಲ್ಲಿ ಜಾತಿ ಪಾತಿ ಇಲ್ಲ, 80% ಲೇಡೀಸ್ ಇದ್ದಾರೆ, ಅವ್ರಿಗೆ ಭಾಳ ತ್ರಾಸ ಆಗ್ತದೆ. ಅದೇ ರಿಕ್ವೆಸ್ಟ್ ಮಾಡಿಕೊಂಡು ತ್ಯಾಗರಾಜ್ ಅವ್ರಿಗೆ ನಾವು ಮಾತಾಡಿದ್ರೆ ಇಲ್ಲ, ನಾವು ಎಮ್.ಎಡ್ ಇದ್ದಲ್ಲಿ ಅಲ್ಲೇ ಕೊಡ್ತೀವಿ ಅಂತ ಹೇಳಿದ್ರು. ನೀವು ಸುಳ್ಳು ಹೇಳಕತ್ತೀರಿ ಸಾಹೇಬ್ರೆ, ಇಲ್ಲಿ ಪ್ರೆಸಿಡೆನ್ಸಿ ಒಳಗೆ ಎಮ್.ಎಡ್ ಇಲ್ಲ ಮತ್ತು ಅವ್ರ ಬಿಲ್ಡಿಂಗ್ ಇಲ್ಲ, ಅದು ಏನೂ ಇರಲಾರ್ದು 5 ಕಾಲೇಜ್ ಕೊಡ್ತೀರಿ. ನಮ್ಮಲ್ಲಿ ಡಿಗ್ರಿ ಕಾಲೇಜ್, ಜೂನಿಯರ್ ಕಾಲೇಜ್, ಪ್ರೈಮರಿ, ಹೈಸ್ಕೂಲ್ 6,500 ಮಕ್ಕಳು ಓದ್ತಾರೆ. ಅಷ್ಟು ರೂಮ್ ಅದು. ಇನ್ನೂ ಬೇಕಾದ್ರೆ ಎಷ್ಟು ಸಾಕಷ್ಟು ಕೊಡ್ತಿದ್ರು, ಇಲ್ಲೇ ನಮ್ಮಲ್ಲಿ ಎಕ್ಸಾಮ್ ಕೊಡಂತ ಹೇಳಿ ಅದರ ಸಲುವಾಗಿ ಅವ್ರು ಯಾರಿಗೂ ಕೇಳಲಿಕ್ಕೆ ತಯಾರಿಲ್ಲ. ಆದ್ದರಿಂದ ನಮ್ಮೆಲ್ಲ ಲೇಡೀಸ್ ಹುಡುಗಿಯರು ಹೋಗ್ಲಿಕ್ಕೆ ತಯಾರಿಲ್ಲ. ಏನು ಮಾಡ್ಬೇಕಂತ ಹೇಳಿ ನಾಳೆಲ್ಲ DC ಭೇಟಿ ಆಗ್ತಾರೆ. ಇವತ್ತು ಕಾನೂನು ಸಾಹೇಬ್ ಟೈಮ್ ತೊಗೊಂಡು ಅವ್ರಿಗೂ ಮುಂದೊಳಗೆ ಭೇಟಿ ಆಗ್ತೀವಿ, ಮುಂದೆ ಅಶ್ವಥ್ ನಾರಾಯಣ ಸಾಹೇಬ್ರಿಗೂ ಭೇಟಿ ಆಗ್ತೀವಿ. ಏನಾಗ್ತದೆ ನೋಡೋಣ. ಜೈ ಹಿಂದ್, ಜೈ ಕರ್ನಾಟಕ. ಈಗಾಗಲೇ ನಮ್ಮ ಹಿರಿಯರಾಗಿರ್ತಕ್ಕಂಥ ನಾಯಕರು ಮತ್ತು ಮುಷ್ರಿಫರು ಸಾಕಷ್ಟು ವರ್ಷಗಳಿಂದ ಸಂಸ್ಥೆ ನಡೆಸಿ ಅನುಭವ ಇರ್ತಕ್ಕಂಥವ್ರು. ಸಂಸ್ಥೆ ಹೆಂಗೆ ನಡೆಸಬೇಕು ಮತ್ತು ವಿದ್ಯಾರ್ಥಿಗಳಿಗೆ ಹೇಗೆ ಅನುಕೂಲ ಆಗಬೇಕು ಅನ್ನುವಂಥದ್ದನ್ನು ಸುಮಾರು ಅಂಜುಮನ್ ಕಾಲೇಜ್ ಇರ್ತಕ್ಕಂಥ 60 ವರ್ಷದ ಇತಿಹಾಸ ಇರ್ತಕ್ಕಂಥ ಸಂಸ್ಥೆ. ಹೀಗಾಗಿ ಇವತ್ತಿರ್ತಕ್ಕಂಥ ರಾಣಿ ಚೆನ್ನಮ್ಮ ಯೂನಿವರ್ಸಿಟಿ ವೈಸ್ ಚಾನ್ಸಲರ್ ಅವರು ಸರ್ವಾಧಿಕಾರಿತ್ವ ಧೋರಣೆ ನಡೆಸ್ತಾ ಇದ್ದಾರೆ. ನಾ ಮಾಡಿದ್ದೇ ಮಾರ್ಗ, ಹಾಗೆ ಕಾನೂನ್ದಂಗಿಲ್ಲ. ಒಂದು ಯೂನಿವರ್ಸಿಟಿ ವೈಸ್ ಚಾನ್ಸಲರ್ ಅದಕ್ಕೆ ಅಂತ ಸಿಂಡಿಕೇಟ್ ಮೆಂಬರ್ಸ್ ಇರ್ತಾರೆ, ಮತ್ತು ಅದರ ಅಂಡರ್ ಬರ್ತಕ್ಕಂಥ 34 ಕಾಲೇಜಿದ ಪ್ರಿನ್ಸಿಪಾಲ್ ಇರ್ತಾರೆ. ಏನಾದರೂ ಒಂದು ಆ್ಯಕ್ಟ್ ಮಾಡಬೇಕಾಗಿತ್ತಂದ್ರೆ ಅವ್ರು ಕನ್ಸಲ್ಟ್ ಮಾಡಬೇಕು. ಅಕಾಡೆಮಿಕ್ ಕೌನ್ಸಿಲ್ ಮೆಂಬರ್ ಮತ್ತು ಅಕಾಡೆಮಿಕ್ ಕೌನ್ಸಿಲ್ ಇರ್ತದೆ, ಮೀಟಿಂಗ್ ತೊಗೊಳ್ಬೇಕು. ಇವೆಲ್ಲ ನಾವು ಮಾಡಬೇಕು. ಈಗ ನಾವು ಇಲ್ಲಿದೆ ಇರ್ತಕ್ಕಂಥ 3 ಜನರಿಗೆ ನಾವು ಸಿಂಡಿಕೇಟ್ ಮೆಂಬರ್ಗೆ ಮಾತಾಡಿದ್ವಿ. ಅವ್ರಿಗೆ ಏನೂ ಮಾತಾಡಿಲ್ಲ, ಅವ್ರ ಜೊತೆನೂ ಮಾತಾಡಿ ಸರ್ ಹೀಗೆ ಮಾಡೋದು ಬೇಡ, ಮಾಡಿದರೆ ಇದು ಸರಿಯಾಗಿ ಆಗೋದಿಲ್ಲ, ಕಾನೂನು ವಿರೋಧ ಆಗ್ತಂದ್ರೆ ಸರ್ ಇಲ್ಲ ನಾ ಮಾಡ್ತೀನಿ ನಾನು ಅಂತ. ಈ ರೀತಿ ದೌರ್ಜನ್ಯ ದಬ್ಬಾಳಿಕೆಯಿಂದ ಕಾಲೇಜ್ ನಡೆಸುವಂಥದ್ದು ನಿಜಕ್ಕೂ ಕೂಡ VC ಅವರಿಗೆ ಶೋಭೆ ತರ್ತಕ್ಕಂಥಲ್ಲ. ಇದನ್ನು ನಾವು ಎಲ್ಲ ಸಂಸ್ಥೆದವರು ಮತ್ತು ಪ್ರಿನ್ಸಿಪಾಲ್ ಮತ್ತು ಸಿಬ್ಬಂದಿ ಇದನ್ನು ನಾವು ಖಂಡನೆ ಮಾಡ್ತೀವಿ. ಈಗ ನಮ್ಮ ಬೇಡಿಕೆ ಇರ್ತಕ್ಕಂಥದ್ದು ಏನು ತುರ್ತು ಅಂತ ಹೇಳಿದರೆ, ಈಗ ನಮ್ಮ ಸುಮಾರು 16 ವರ್ಷಗಳಿಂದ ನಡೆಸ್ಕೊಂಡು ಬಂತಿರ್ತಕ್ಕಂಥ ಆ ಪರೀಕ್ಷೆ ನಡ್ಕೊಂಡು ಬರ್ತಿರ್ತಕ್ಕಂಥದ್ದು ಅದನ್ನು ಮುಂದುವರಿಸಬೇಕು. ಇಲ್ಲ ಅಂತಂದರೆ ನೀವು ಇದನ್ನು ಏನಾದರೂ ಡಿಸ್ಕಷನ್ ಮಾಡಬೇಕಾದ್ರೆ ಎಕ್ಸಾಮನ್ನು ಪೋಸ್ಟ್ಪೋನ್ ಮಾಡಿದ್ರೆ ಅವಾಗ ನಾವೆಲ್ಲರೂ ಕೂತು ಸಿಂಡಿಕೇಟ್ ಮೆಂಬರು, ಕೌನ್ಸಿಲ್ ಮೆಂಬರು ಮತ್ತು ಸಂಸ್ಥೆದವ್ರು ಕೂತು ಒಂದು ಇದಕ್ಕೆ ಏನಾದರೂ ಇತ್ಯರ್ಥ ಮಾಡಬೇಕು. ಆಯ್ತು, ನೀವು ಕಂಡೀಷನ್ ಹಾಕ್ರಿ, CC ಕ್ಯಾಮ್ರಾ ಇರಬೇಕಂತೇಳಿ, ಕಾಪಿ ಮಾಡಬೇಡ ಅಂತೇಳಿ. ಆದರೆ ನೀವು ಇದನ್ನು ಸೆಂಟರ್ ಚೇಂಜ್ ಮಾಡಿ ಸಣ್ಣ ಸಣ್ಣ ಬೆಳೆಯುವಂಥ ಸಂಸ್ಥೆ ಅವ್ರಿಗೆ ಉತ್ತೇಜನ ಕೊಡಬೇಕು. ಅದನ್ನು ಬಿಟ್ಟು ನೀವು ಅದಂತೀರಂದ್ರೆ ನಿಜಕ್ಕೂ ಕೂಡ ಶಿಕ್ಷಣದಲ್ಲಿ ಈ ರೀತಿ ವ್ಯವಸ್ಥೆ ಇಲ್ಲ. ಅದಕ್ಕೆ ನಿಮ್ಮ ಧೋರಣೆಯನ್ನು, ನಿಮ್ಮ ಹಠಮಾರಿತನವನ್ನು ದಯವಿಟ್ಟು ಬಿಡಬೇಕು ಅಂತ. ಹೀಗಾಗಿ ಒಂದು ಸೆಂಟರ್ ಕೊಡಬೇಕಾಗಿತ್ತಂದ್ರೆ 50ರಿಂದ 75 ವಿದ್ಯಾರ್ಥಿಗಳಿರಬೇಕು ಅಂತ ಹೇಳಿದ ಕಾನೂನದ. ಈಗ ನಾವು ಸೆಂಟರ್ ಇರ್ತಕ್ಕಂಥದ್ದು ಒಂದು 100 ವಿದ್ಯಾರ್ಥಿಗಳಿದ್ದಾಗ ಇದಾವೆ ಈಗೆಲ್ಲ ಅಲ್ಲಿ ಸೆಂಟರ್ ಕೊಡಬೇಕು. ಇವು ಯಾವ ಕಾನೂನನ್ನು ಅವ್ರ ಪರಿಪಾಲನೆಯನ್ನು ಮಾಡಿಲ್ಲ. ಈ ರೀತಿ ಮಾಡ್ತಾ ಇರ್ತಕ್ಕಂಥದ್ದು ಇದು ನಿಜಕ್ಕೂ ಕೂಡ ಯೂನಿವರ್ಸಿಟಿಗೆ ಶೋಭೆ ತರ್ತಕ್ಕಂಥದ್ದಲ್ಲಿ. ಇಡೀ ಕರ್ನಾಟಕದೊಳಗೆ ಹಳೆಯದು ಸುಮಾರು 100 ವರ್ಷಗಳ ಇತಿಹಾಸ ಇರ್ತಕ್ಕಂಥ ಧಾರವಾಡ ಯೂನಿವರ್ಸಿಟಿ ಇರ್ಬೋದು, ಅಲ್ಲಿ ಯಾರೂ ಏನು ಇಂಥದ್ದು ಮಾಡಿಲ್ಲ. ಯೂನಿವರ್ಸಿಟಿ ಬೆಳೆಸ್ತೀನಿ ನಾನು, ರೊಕ್ಕ ಉಳಿಸ್ತೀನಿ ಅನ್ನುವಂಥದ್ದು ಅವು ಯೂನಿವರ್ಸಿಟಿ ಬೆಳೆಸಿಲ್ಲ. ಧಾರವಾಡ ಯೂನಿವರ್ಸಿಟಿ ಕರ್ನಾಟಕ ಬೆಳೆಸಿಲ್ಲ, ಮೈಸೂರು ಯೂನಿವರ್ಸಿಟಿ ಎಲ್ಲ ಯೂನಿವರ್ಸಿಟಿ ಇದಾವೆ. ಇಲ್ಲೇ ನಮ್ಮ ರಾಣಿ ಇದು ಅಕ್ಕಮಹಾದೇವಿ ಯೂನಿವರ್ಸಿಟಿ ಅದ, ಯಾರೂ ಚೇಂಜ್ ಮಾಡಿಲ್ಲ. ಇವರು ಮಾತ್ರ ಚೇಂಜ್ ಮಾಡ್ತಾ ಇದ್ದಾರೆ. ಹೀಗಾಗಿ ಇವ್ರದ್ದು ಏನೋ ಒಂದು ಷಡ್ಯಂತ್ರ ಅದಂತ ಹೇಳಿಸಿಂದ ನಾವು ಹೇಳ್ತೇವೆ. ಅದಕ್ಕೆ ಉತ್ತರ ಕರ್ನಾಟಕದಲ್ಲಿ ಬೆಳೀತಿರ್ತಕ್ಕಂಥ ಯೂನಿವರ್ಸಿಟಿ ಇದು. ಹೀಗಾಗಿ ಅನೇಕ ಕಾಲೇಜುಗಳಿಗೆ ಸೌಲಭ್ಯ ಉತ್ತೇಜನ ಕೊಡಬೇಕು. ಹಾಂ, ಈಗ ಅನೇಕ ಕಡೆ ಯಾರು ಜೋರು ಮಾಡ್ತಾರೆ, ಯಾರು ರಾಜಕೀಯ ಪ್ರೆಷರ್ ತರ್ತಾರೆ, ಅದನ್ನು ಅನುಕೂಲ ನಿನ್ನೆ ಚಡ್ಚಾಣದ ಅಂತ ಹೇಳಿದರು, ಅವರು ಚೇಂಜ್ ಮಾಡಿದ್ದಾರೆ ಇದಕ್ಕಿದ್ದಂಗೆ. ಹೇಗೆ ಇವ್ರದ್ದು ಅಂತ ಹೇಳಿದ್ರೆ ಹಾಲ್ ಟಿಕೆಟನ್ನು ಬಿಡ್ತಾರೆ, ನಾವು ವಿದ್ಯಾರ್ಥಿಗಳಿಗೆ ಡೌನ್ಲೋಡ್ ಮಾಡ್ತಾರೆ, ತೊಗೋತಾರೆ. ಈಗ ಅದನ್ನು ಕೂಡ ವಿಡ್ರಾಲ್ ಮಾಡ್ಕೊಂಡ್ಬಿಟ್ರೆ ನೇರವಾಗಿ ವಿದ್ಯಾರ್ಥಿಗಳಿಗೆ ಹೋಗಬೇಕು. ಈಗ ನಾವೇನು ಕಾಲೇಜ್ ನಡೆಸ್ತಿರ್ತಕ್ಕಂಥ ವ್ಯಕ್ತಿಗಳು ನಾವೇನು ಮಾಡ್ತೀವಿ, ನಮ್ಮ ಕಡೆ ಬಂದಾಗ ವಿದ್ಯಾರ್ಥಿಗಳಿಗೆ ಫೀ ಕೊಟ್ಟಿರಲಿಲ್ಲ ಅಂದರೆ ಕೊನೆಯ ಸಂದರ್ಭದಲ್ಲಿ ನೀವು ಫೀ ಕೊಟ್ಟು ನೀವು ಎಕ್ಸಾಮ್ ಕೊಡ್ರಪ್ಪ ಅಂತ ನಾವು ಹಾಲ್ ಟಿಕೆಟ್ ಕೊಡ್ತಿರ್ತೇವೆ. ಅದನ್ನು ಕೂಡ ನಮ್ಗೆ ಸಂಸ್ಥೆ ಕೊಡಲಾರ್ದೆ ಅದನ್ನು ಅವ್ರ ಕಡೆ ತೊಗೊಂಡು ನೇರವಾಗಿ ವಿದ್ಯಾರ್ಥಿಗಳು ಹೋಗುವಂಥದ್ದು ಈ ವ್ಯವಸ್ಥೆ ಸರಿಯಲ್ಲ ಅನ್ನುವಂಥದ್ದು ನಮ್ಮದೆಲ್ಲ ಉದ್ದೇಶ. ಅದರ ಸಲುವಾಗಿ ಹೈಯರ್ ಎಜುಕೇಷನ್ ಮಿನಿಸ್ಟರ್ ಅಶ್ವಥ್ ನಾರಾಯಣ ಅವ್ರಿಗೆ ಮತ್ತು ನಮ್ಮ 2 ಜಿಲ್ಲೆಯ DCM ಇರ್ತಕ್ಕಂಥ ಗೋವಿಂದ ಕಾರಜೋಳ ಅವ್ರಿಗೆ ಭೇಟಿ ಇದಕ್ಕೆ ನ್ಯಾಯ ಕೊಡಬೇಕು ಅನ್ನುವಂಥದ್ದನ್ನು ನಾವೆಲ್ಲರೂ ಕೂಡ ಒತ್ತಾಯ ಮಾಡ್ಲಿಕ್ಕೆ ಈಗ ಹೋಗೋರದೆವು. ಅದರ ಸಲುವಾಗಿ ತಮ್ಮ ಮೂಲಕ ನಾವು ವಿನಂತಿ ಮಾಡ್ಕೊಳ್ಳೋದಂದ್ರೆ ವಿದ್ಯಾರ್ಥಿಗಳಿಗೆ ಮತ್ತು ಸಂಸ್ಥೆಗೆ
ಅನ್ಯಾಯವಾಗಿರ್ತಕ್ಕಂಥದ್ದು ತಡಿಬೇಕು. ವಿ ಸಿ ಹಠಮಾರಿತನವನ್ನು ಬಿಟ್ಟು ಸಂಸ್ಥೆಗೆ ಮತ್ತು ವಿದ್ಯಾರ್ಥಿಗಳಿಗೆ ಅನುಕೂಲವಾದಂಥ ಧೋರಣೆಯನ್ನು ತಾಳಬೇಕು ಅನ್ನುವಂಥ ತಮ್ಮ ಮೂಲಕ ವಿನಂತಿ ಮಾಡ್ಕೊತಾರೆ. ಅವ್ರು 1.5 ಗಂಟೆ ತನಕ ನಮ್ಗೆ ಒಳಗೆ ಭೇಟಿಗೆ ಅವಕಾಶ ಕೊಡಲಿಲ್ಲ. 1.5 ಗಂಟೆಗೆ ಅವ್ರು ಊಟಕ್ಕೆ ಹೋಗೋ ಸಂದರ್ಭ ನಮ್ಗೆ ಕರೆದ್ರು. ಅವರು ಒಂದೇ ದೇವೋದ್ದೇಶದ ಉತ್ತರ ಕರ್ನಾಟಕದಲ್ಲಿರ್ತಕ್ಕಂಥ ಶಾಲಾ ಕಾಲೇಜುಗಳನ್ನು ಬಂದ್ ಮಾಡಬೇಕು, ಇಲ್ಲಿ ಕಲ್ತವ್ರು ಶಾಣೆ ಆದ್ರಪ್ಪ ಅಂತ ಉತ್ತರ ಕರ್ನಾಟಕ ನಮ್ಮ ರಾಜ್ಯನೇ ಬೇರೆ ಕೇಳ್ತಾರೆ ಅಂತಕ್ಕಂಥದ್ದು ಮನೋಭಾವನಲ್ಲಿ ಅದು ವಿ ಸಿ ಬಲ್ಲಿ. ಆ ಉದ್ದೇಶ ಇಟ್ಕೊಂಡು ನಮ್ಮ ಉತ್ತರ ಕರ್ನಾಟಕದಲ್ಲಿ ಶಿಕ್ಷಣ ಸಿಡುಕಬಾರ್ದು, ಮಂದಿಗೆ ವಿದ್ಯಾರ್ಜನೆ ಆಗಬಾರ್ದು, ಆ ದಿಶೆಯಲ್ಲಿ ಇಲ್ಲಿ ಕಾಲೇಜುಗಳನ್ನು ಮುಚ್ಚಿಬಿಟ್ಟು ಇವರೆಲ್ಲಿ ಕರೀತಾರ, ಇಂಥ ಮನೋಭಾವನ ಇಟ್ಕೊಂಡು ಉದ್ದೇಶಪೂರ್ವಕವಾದಂಥದ್ದು ಒಂದು ಸಾಮಾನ್ಯ ಜ್ಞಾನ ಅವ್ರಿಗಿಲ್ಲ. ವಿ ಸಿ ಅವರಿಗೆ ಏನು ಮಾಡಿದಾರಪ್ಪ ಅಂತಂದ್ರೆ ಹಾಲ್ ಟಿಕೆಟ್ಗಳನ್ನ ವಿದ್ಯಾರ್ಥಿಗಳ ಪ್ರವೇಶ ಪತ್ರಗಳನ್ನು ಇನ್ನೂ ಬಿಟ್ಟಿಲ್ಲ. 27ಕ್ಕೆ ಪರೀಕ್ಷೆ ಅದಾವ. ಮೊದಲು ನಮ್ಮ ಕಾಲೇಜ್ ಬಿಟ್ಟರು, ಅವ್ರು ರದ್ದಾಗಿ ಹೊತ್ತಿದ್ರು. ಮತ್ತೊಮ್ಮೆ ಯಾವುದೋ ಕಾಲೇಜ್ ಬಿಟ್ಟಿವಂದರು, ಅವ್ನು ಡೌನ್ಲೋಡ್ ಮಾಡ್ಕೊಂಡು ಹುಡುಗರು ಅವ್ರು ರದ್ದು ಮಾಡಿದರು, ಇನ್ನೂ ಬಿಟ್ಟಿಲ್ಲ. ಮತ್ತು ಗಳಿಗೊಮ್ಮೆ ಓದೋದು ಬಿಟ್ಟು ವಿದ್ಯಾರ್ಥಿಗಳು ನೆಟ್ ಸೆಂಟರ್ ಮುಂದೆ ಹೋಗಿ ನಿಂದ್ರು ಪರಿಸ್ಥಿತಿ ಮಾಡ್ಯಾರ. ಆಮೇಲೆ ಈ ಎಲ್ಲ ಡಿಸಿಷನ್ ಮಾಡ್ಬೇಕಾಗಿತ್ತಂದ್ರೆ ಸಿಂಡಿಕೇಟ್ ಸದಸ್ಯರಿಗೆ ತಿಳಿಸ್ಬೇಕಾಗಿತ್ತು. ಆ ಕಾಯ್ದೆ ಕಾನೂನುಗಳನ್ನು ಮುರಿಲಾಕ ಪ್ರಥಮವಾದಂಥ ವ್ಯಕ್ತಿಗಳು ಇವರು ಅದಾರ. ಅದಕ್ಕೆ ನಮ್ಮ ಉತ್ತರ ಕರ್ನಾಟಕ ಅನ್ಯಾಯ ಆಯ್ತಪ್ಪ ಅಂತಂದ್ರೆ ನಾವು ಯಾವತ್ತೂ ಇವ್ರನ್ನ ವಿ ಸಿ ಕುರ್ಚಿಯಲ್ಲಿ ಕೂಡ್ಲಾಕ ಬಿಡುವುದಿಲ್ಲ. ನಮ್ಮ ಜಿಲ್ಲೆ 2 ಜಿಲ್ಲೆ 3 ಜಿಲ್ಲೆ ಜನಪ್ರತಿನಿಧಿಗಳು ಕಟ್ಕೊಂಡು ನಾವು ಹೋರಾಟ ಮಾಡ್ತೇವೆ. ಪ್ರಪ್ರಥಮ ವಿ ಸಿ ಚೇಂಜ್ ಮಾಡಿರಿ, ಆಮೇಲೆ ಮುಂದಿಂದು ಪರೀಕ್ಷೆ ಎಲ್ಲರೂ ನಡೆಸಿ. ನೀವು ಯೂನಿವರ್ಸಿಟಿಯಲ್ಲಿ ನಡೆಸಿ ನಾವು ತಯಾರಿದ್ದೇವೆ, ಇಲ್ಲ ಆಡಳಿತ ಮಂಡಳಿಗಳು ಪರೀಕ್ಷೆ ನಡೆಸಕ್ಕೆ ತಯಾರಿದ್ದೇವೆ. ಎಕ್ಸಾಮ್ ಅದಿರಿ ಅಂತ ನೀವು ಹೇಳ್ತೀರಿ, ಇನ್ನವರಿಗೆ ಹಾಲ್ ಟಿಕೆಟ್ ಡೌನ್ಲೋಡ್ ಆಗಿಲ್ಲ. ಇಲ್ರಿ, ಈಗ ವಿದ್ಯಾರ್ಥಿಯವ್ರಿಗೆ ಏನು ಗೊತ್ತಿಲ್ಲ, ಎಕ್ಸಾಮ್ ಸೆಂಟರ್ ಎಲ್ಲದಾವ, ಅದು ಹಾಲ್ ಟಿಕೆಟ್ ಡೌನ್ಲೋಡ್ ಆದ್ಮೇಲೆ ಎಕ್ಸಾಮ್ ಸೆಂಟರ್ ಇಲ್ಲದಾವ ಅಂತ ಅವರು ಹೋಗ್ಬಿಡ್ತಾರೆ. ಆ ವಿದ್ಯಾರ್ಥಿಗಳಿಗೆ ನೆಟ್ ಸೆಂಟರ್ ಮುಂದೆ 3 ಸಲ ಹೋಗ್ಯಾರ, ಈಗ 3 ಸಲ ತಕೊಂಬಂದಾರ. ಅದ್ರ ದುಡ್ಡು ಯಾರು ಕೊಡೋರು? ಅವ್ರು ಓದೋದು ಬಿಟ್ಟು ಆ ನೆಟ್ ಸೆಂಟರ್ ಮುಂದೆ ಹೋಗುವಂಥ ಪರಿಸ್ಥಿತಿ ಬಂದೈತಿ. ಅವ್ರಿಗೆ ಎಲ್ಲಿ ಪರೀಕ್ಷೆ ಇಲ್ಲಿ ನಡೆಸ್ತಾರೋ, ಯೂನಿವರ್ಸಿಟಿಯಾಗ ನಡೆಸ್ತಾರೋ, ಬೆಂಗಳೂರದಾಗ ನಡೆಸ್ತಾರೋ, ಮೈಸೂರದಾಗ ನಡೆಸ್ತಾರೋ ಗೊತ್ತಾಗೋದಾಗೈತಿ. ಆಮೇಲೆ ಅವ್ರು ಪರೀಕ್ಷೆ ಕೂಲಾರ್ದಂಗೆ ಒಂದು ವ್ಯವಸ್ಥೆ ಮಾಡಕತ್ಯಾರ. ಓದೋದು ಬಿಟ್ಟು ಹಾಲ್ ಟಿಕೆಟ್ ಅಡ್ಡಾಡಕತ್ಯಾರ ಪ್ರವೇಶ ಪತ್ರಕ್ಕೆ. ಆಮೇಲೆ ಕೋರ್ಟ್ಗೆ ಹೋಗ್ಬೇಕು, ವಿದ್ಯಾರ್ಥಿಗಳು ಕೋರ್ಟ್ಗೆ ಹೋಗ್ಬೇಕಂತೇಳಿ ಮೊನ್ನೆ ನಮ್ಮ ABP ಸ್ಟೂಡೆಂಟ್ಸ್ ಬಂದು ಭೇಟಿ ಆದ ನಮ್ಗೆ ಕೇಳಿ. ನನಗೆ ನಾನು ABPಯಲ್ಲಿ ಕೆಲಸ ಮಾಡಿದಂಥ ಒಬ್ಬ ವ್ಯಕ್ತಿ, ನನಗೆ ಆ ಒಡನಾಟ ಐತಿ. ಕೇಳಿದ್ರೆ ಅವ್ರು ಏನಂದ್ರೆ ಕೋರ್ಟ್ಗೆ ಹೋಗ್ಲಾರ್ದಂಗೆ ಟೈಮ್ ಟೇಬಲ್ ಫಿಕ್ಸ್ ಮಾಡಿ ನಾ ಹೇಳ್ತಾನೆ ರೀ. ಅವ್ರು ಎಲ್ಲಿ ಕೋರ್ಟ್ಗೆ ಅಲ್ಲಿ ಸೂಟಿ ಬಂದವು, ಡಿಸೆಂಬರ್ ತಿಂಗಳ ಕೋರ್ಟ್ ಬಂದದವು. ನಾಳೆ ತನೂ ಬಿಡಂಗಿಲ್ಲ ಹಾಲ್ ಟಿಕೆಟ್. ಅವ್ರು ಎಂದು ಬಿಡ್ತಾರೆ, ಪ್ರಿನ್ಸಿಪಾಲ್ ಯಾರು ಸಹಿ ಮಾಡಿ ಕೊಡಬೇಕು, ಅವ್ರು ಯಾವಾಗ ಕಾಲೇಜ್ಗೆ ಹೋಗ್ಬೇಕು, ಯಾವ ಊರಿಗೆ ಹೋಗ್ಬೇಕು, ಅವ್ರು ಪರೀಕ್ಷೆ ಕೊಡೋಕೆ ಗೊತ್ತಿಲ್ಲ ವಿದ್ಯಾರ್ಥಿಗಳಿಗೆ. और खबरों के लिए देखते रहिए बी न्यूज नेशन। बी न्यूज नेशन के लेटेस्ट न्यूज़ों को अपने मोबाइल में देखने के लिए यूट्यूब में बी न्यूज नेशन के चैनल के सब्सक्राइब आइकॉन को दबाएं और फिर बेल आइकॉन को दबाने पर आप लेटेस्ट न्यूज़ों को देख सकते हैं। अस्सलाम वालेकुम, मेरा नाम इमरान है और मैं आज आपको बताने वाला हूं कि इंग्लिश बातचीत कैसे सीखी जा सकती है। और सबसे पहले आप ये समझ लें कि मेरे बारे में ये जान लें कि मैं इंग्लिश मीडियम से नहीं हूँ। आई एम नॉट फ्रॉम इंग्लिश मीडियम बट आई कैन स्पीक इंग्लिश नाउ। सो बहुत सारे लोगों को इंग्लिश बातचीत करना नहीं आता, जिसकी वजह से जो है बहुत सारे मुश्किलात का सामना करना पड़ता है। तो सबसे पहले हमारा एक प्रॉब्लम ये है कि हमें मीनिंग्स याद नहीं रहते, वोकैबुलरी हमारी वीक रहती हैं, तो जिसका इम्प्रूव करना बहुत ही ज़्यादा ज़रूरी है। मिसाल के तौर पर अगर मैं आपसे एक सवाल करता हूँ, मैं खा रहा हूँ या खा रही हूँ इंग्लिश में कैसे बोलेंगे, तो आपका जवाब होगा डेफिनेटली आई एम ईटिंग। ठीक है, तो अगर मैं आपको ये सवाल करता हूँ कि मैं निगल रहा हूँ या निगल रही हूँ कैसे आप बोल सकते हैं, तो बहुत सारे लोगों को यहाँ पे मुश्किल होती है क्योंकि निगलने का मीनिंग याद नहीं रहता। तो इसलिए वोकैबुलरी मतलब मीनिंग का जो है इम्प्रूव करना बहुत ही ज़्यादा ज़रूरी हो जाता है। और एक मिसाल है और एक एग्जांपल है, मैं तैर रहा हूँ कैसे बोलेंगे, तो आपका जवाब होगा आई एम स्विमिंग। अगर मैं आपसे ये पूछता हूँ कि मैं डूब रहा हूँ कैसे बोलेंगे, तो यहाँ पर बहुत सारे लोगों को मुश्किल होती है क्योंकि डूबने का मीनिंग नहीं मालूम है। तो सबसे पहले हमें चाहिए कि हमारा वोकैबुलरी इम्प्रूव करें, मीनिंग हमारा इम्प्रूव करें। तो जो है ये इम्प्रूव कैसे किया जा सकता है, मीनिंग को कैसे याद किया जा सकता है। इतनी बड़ी डिक्शनरी लेकर के हज़ारों पेज की जो है मीनिंग्स हम याद नहीं कर सकते। तो वो सारी चीज़ें जो है हमारी क्लास में आपको सिखाई जाएगी। और दूसरा प्रॉब्लम ये है कि सेंटेंसेस डिपेंड ऑन सिचुएशन, सेंटेंसेस कैसे बनाए जाएँ।
तो अगर आप ये सीख लेते हैं तो इट्स माय चैलेंज, यू कैन स्पीक इंग्लिश इजीली। तो कैसे, अभी यहाँ पे देखिए अलग अलग जुमले होते हैं, उसका सीखना ज़रूरी है। मैं आता हूँ, आ रहा हूँ, आ सकता था, आना चाहिए था, आ चुका हूँ, आ चुका था। ऐसे बहुत सारे जुमले हैं जो हमें मालूम नहीं है। अगर हम वो जान लें सेंटेंसेस कैसे बना सकते हैं, तो जो है इंशाल्लाह बहुत ही जो है आसानी के साथ इंग्लिश बातचीत हम कर सकते हैं। तो अगर आप जो है हमारे साथ इंग्लिश बातचीत सीखना चाहते हैं तो ज़रूर जो है ज्वाइन कीजिए हमारी क्लास को, और नीचे दिए गए नंबर पे कांटेक्ट कीजिए। तो इंशाल्लाह उम्मीद करता हूँ जो है आप ज़रूर इंग्लिश बातचीत सीखेंगे। थैंक यू, ऑल द बेस्ट। ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಸರ್ವಧರ್ಮ ಸಾಮೂಹಿಕ ವಿವಾಹ ನಡೆಯಲಿದೆ. ಜವಳಿ ಸೋಷಿಯಲ್ ಗ್ರೂಪ್ ಆಶ್ರಯದಲ್ಲಿ ಬಿಜೆಪಿ ಅಲ್ಪಸಂಖ್ಯಾತ ಮುಖಂಡ ಯಾಸೀನ್ ಜವಳಿ ನೇತೃತ್ವದಲ್ಲಿ ಇದೇ ಜನವರಿ 5ರಂದು ನಡೆಯಲಿದ್ದು, ಹೆಚ್ಚಿನ ಸಂಖ್ಯೆಯಲ್ಲಿ ನೋಂದಣಿ ಮಾಡಬೇಕಾಗಿ ವಿನಂತಿ. ನೋಂದಣಿಗಾಗಿ ಸಂಪರ್ಕಿಸಿ ಇಬ್ರಾಹಿಂ ಜವಳಿ 9036393957, ಅಸ್ಲಂ ಸೈಯದ್ ಅಮೀನ್ 8970333944.